ನಮಸ್ಕಾರ ಸ್ನೇಹಿತರೆ. 60 ವರ್ಷ ತುಂಬಿದ ನಂತರ ಒಳಗೆ ಆರೋಗ್ಯವಾಗಿದ್ದಾರೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಅದು ವೈದ್ಯರ ವರದಿಯ ಮೊದಲು. ಅವರ ದೇಹವು ತನ್ನನ್ನು ತಾನು ಬಹಿರಂಗಪಡಿಸಿಕೊಳ್ಳುತ್ತದೆ ಮತ್ತು ಆಶ್ಚರ್ಯಕರವಾಗಿ ಈ ಚಿಹ್ನೆಗಳು ವ್ಯಾಪಕವಾಗಿ ವರದಿಯಾಗಿಲ್ಲ ಅಥವಾ ಹೆಚ್ಚಾಗಿ ಗಮನಕ್ಕೆ ಬರುವುದಿಲ್ಲ. ಸ್ನೇಹಿತರೆ, ಇಂದು ನಾವು 60ರ ನಂತರ ಸಂಪೂರ್ಣವಾಗಿ ಆರೋಗ್ಯವಾಗಿರುವುದರ 6 ಕೇಳಿರದ ಚಿಹ್ನೆಗಳ ಬಗ್ಗೆ ನಾವು ನಿಮಗೆ ಹೇಳಲಿದ್ದೇವೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನಿಮ್ಮ ವಯಸ್ಸು ಅಲ್ಲ, ನಿಮ್ಮ ದೇಹವು ಇನ್ನೂ ನಿಮ್ಮನ್ನು ಬೆಂಬಲಿಸುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಸ್ನೇಹಿತರೆ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯ ಚಿಹ್ನೆಗಳು ಹೆಚ್ಚಾಗಿ ಜನರು ಜೀವನವನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಬೆಳಗ್ಗೆ ಮಾಡುವ ಮೊದಲ ಕೆಲಸದಿಂದ ಪ್ರಾರಂಭಿಸೋಣ. ಅದು ನೀರು ಕುಡಿಯುವುದಾಗಲಿ ಅಥವಾ ಇಲ್ಲವೋ, ಬಾಟಲಿಯನ್ನು ತೆರೆಯುವುದು ಅಥವಾ ಬಕೆಟ್ ಎತ್ತುವುದು. ನಿಮ್ಮ ಕೈ ಹಿಡಿತವು ನಿಮ್ಮ ಹೃದಯದ ಆರೋಗ್ಯದ ರಹಸ್ಯವನ್ನು ಬಹಿರಂಗಪಡಿಸುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಹೌದು, ನಮ್ಮ ಮೊದಲ ಸೂಚಕವೆಂದರೆ ನಿಮ್ಮ ಹಿಡಿತ ಇನ್ನೂ ಬಲವಾಗಿದೆಯೇ. ಕೈ ಬಲವು ಆರೋಗ್ಯಕರವಾಗಿದೆ ಎಂದು ನೀವು ಹೇಳಬಹುದು. ಅದಕ್ಕೂ ಆರೋಗ್ಯಕ್ಕೂ ಏನು ಸಂಬಂಧ? ಆದರೆ ವಿಜ್ಞಾನವು ನಿಮ್ಮ ಕೈ ಹಿಡಿತದ ಬಲವು ನಿಮ್ಮ ಒಟ್ಟಾರೆ ದೇಹದ ಬಲದ ಬಯೋಮಾರ್ಕರ್ ಎಂದು ಹೇಳುತ್ತದೆ. ನೀವು 60ರ ನಂತರವೂ ನೀರಿನ ಬಾಟಲಿಯ ಮುಚ್ಚಳವನ್ನು ಯಾವುದೇ ಸಹಾಯವಿಲ್ಲದೆ ಸುಲಭವಾಗಿ ತೆರೆಯಬಹುದು. ಬಕೆಟ್ ಎತ್ತುವಾಗ ಅಥವಾ ಪತ್ರಿಕೆ ಓದುವಾಗ ನಿಮ್ಮ ಕೈಗಳು ಅಲುಗಾಡದಿದ್ದರೆ ಮತ್ತು ನಿಮ್ಮ ಹಿಡಿತ ಬಲವಾಗಿದ್ದರೆ ಇದು ತುಂಬಾ ಒಳ್ಳೆಯ ಸಂಕೇತ. ಎಂದರೆ ನಿಮ್ಮ ನರಮಂಡಲ ಮತ್ತು ಸ್ನಾಯುಗಳು ಇನ್ನೂ ಪರಸ್ಪರ ಪರಿಪೂರ್ಣ ಸಮನ್ವಯದಲ್ಲಿವೆ ಎಂದರ್ಥ. ವೈದ್ಯರು ಈಗ ಹಿಡಿತದ ಬಲವನ್ನು ದೀರ್ಘಾಯುಷ್ಯದ ಗುಪ್ತ ಅಳತೆ ಎಂದು ಪರಿಗಣಿಸುತ್ತಾರೆ. ಸಂಶೋಧನೆಯು ತಮ್ಮ ಹಿಡಿತವನ್ನು ಕಳೆದುಕೊಳ್ಳಲು ಪ್ರಾರಂಭಿಸುವ ಜನರಿಗೆ ಹೃದಯ ಕಾಯಿಲೆ ಬರುವ ಅಪಾಯ ಹೆಚ್ಚಾಗುತ್ತದೆ. ಆದ್ದರಿಂದ ಮುಂದಿನ ಬಾರಿ ನೀವು ಯಾರಿಗಾದರೂ ಕೈ ಕುಲುಕಿದಾಗ ಅವರು "ಓ, ನಿಮ್ಮ ಹಿಡಿತ ತುಂಬಾ ಚೆನ್ನಾಗಿದೆ" ಎಂದು ಹೇಳುತ್ತಾರೆ. ನೀವು ಇನ್ನೂ ಯುವಕರಂತೆ ಕಾಣುತ್ತಿದ್ದರೆ ನೀವು ಮಾನಸಿಕವಾಗಿ ಸದೃಢರಾಗಿದ್ದೀರಿ ಎಂದರ್ಥ. ಈಗ ನೋಡೋಣ ನಮ್ಮ ನಿಯಂತ್ರಣ ಕೊಠಡಿ ಅಂದರೆ ನಮ್ಮ ಮೆದುಳಿನ ಬಗ್ಗೆ ಮಾತನಾಡೋಣ. ಜನರು ಹೆಚ್ಚಾಗಿ ಹೇಳುತ್ತಾರೆ ವೃದ್ಧಾಪ್ಯ ಬಂದಿದೆ, ಆದರೆ ಪ್ರತಿಯೊಂದು ಮರೆವು ವೃದ್ಧಾಪ್ಯದ ಸಂಕೇತವೇ? ಎರಡನೆಯ ಚಿಹ್ನೆಯನ್ನು ನೋಡೋಣ. ನಮ್ಮ ಎರಡನೇ ಚಿಹ್ನೆ ನೆನಪು. ನೋಡಿ, 60ರ ನಂತರ ಸಾಂದರ್ಭಿಕವಾಗಿ ನಿಮ್ಮ ಕನ್ನಡಕವನ್ನು ಮರೆತು ಬಿಡುವುದು ಅಥವಾ ಯಾರೊಬ್ಬರ ಹೆಸರನ್ನು ತಕ್ಷಣ ನೆನಪಿಸಿಕೊಳ್ಳದಿರುವುದು ಸಾಮಾನ್ಯ. ವೈದ್ಯಕೀಯವಾಗಿ ಇದನ್ನು ಹಿರಿಯರ ಕ್ಷಣ ಎಂದು ಕರೆಯಲಾಗುತ್ತದೆ. ಆದರೆ ನಿಜವಾದ ಆರೋಗ್ಯ ಸಮಸ್ಯೆ ಏನೆಂದರೆ, ಇಂದು ಯಾವ ದಿನ ಎಂದು ನಿಮಗೆ ನೆನಪಿದೆಯೇ? ನೀವು ಮಾರುಕಟ್ಟೆಗೆ ಹೋಗುವ ದಾರಿಯನ್ನು ಮರೆತಿಲ್ಲದಿದ್ದರೆ ನಿಮ್ಮ ಔಷಧಿಯ ಸಮಯವನ್ನು ನೆನಪಿಸಿಕೊಳ್ಳಿ ಮತ್ತು ಹಳೆಯ ಸ್ನೇಹಿತರನ್ನು ನೆನಪಿಸಿಕೊಳ್ಳಿ. ನಿಮ್ಮ ಸಂಭಾಷಣೆಯ ಸಂದರ್ಭವನ್ನು ನೀವು ನೆನಪಿಸಿಕೊಂಡರೆ ಅಭಿನಂದನೆಗಳು. ನಿಮ್ಮ ಮೆದುಳಿನ ಕೋಶಗಳು ಅಥವಾ ನರಕೋಶಗಳು ಇನ್ನೂ ಸಂಪೂರ್ಣವಾಗಿ ಸಕ್ರಿಯವಾಗಿವೆ. ಬುದ್ಧಿಮಾಂದ್ಯತೆ ಅಥವಾ ಅಲ್ಝೈಮರ್ನಂತಹ ಕಾಯಿಲೆಗಳು ನಿಮಗೆ ಬರುವುದಿಲ್ಲ ಎಂಬುದಕ್ಕೆ ಇದು ಪುರಾವೆಯಾಗಿದೆ. ಆರೋಗ್ಯಕರ ಮನಸ್ಸು ಎಂದರೆ ಎಲ್ಲವನ್ನೂ ನೆನಪಿಟ್ಟುಕೊಳ್ಳುವುದು. ಆರೋಗ್ಯಕರ ಮನಸ್ಸು ಎಂದರೆ ಮುಖ್ಯವಾದದ್ದನ್ನು ಪ್ರಕ್ರಿಯೆಗೊಳಿಸುವುದು. ನಿಮ್ಮ ಮೊಮ್ಮಕ್ಕಳ ಕತೆಗಳನ್ನು ನೀವು ನೆನಪಿಸಿಕೊಳ್ಳಬಹುದಾದರೆ ಮತ್ತು ಹಳೆಯ ಕತೆಗಳನ್ನು ಸಂತೋಷದಿಂದ ಕೇಳುತ್ತಿದ್ದರೆ ಅದು ಮಾನಸಿಕ ಸದೃಢತೆಯ ಸಂಕೇತವಾಗಿದೆ. ಮೆದುಳಿನ ನಂತರ ಈಗ ಜನರಿಗೆ ಆಗಾಗ್ಗೆ ಕಿರಿಕಿರಿ ಉಂಟು ಮಾಡುವ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಹೌದು, ಬೆವರು. ನಾವೆಲ್ಲರೂ ಬೆವರು ಸುರಿಸಬಾರದೆಂದು ಬಯಸುತ್ತೇವೆ. ಆದರೆ ನಿಮಗೆ ತಿಳಿದಿದೆಯೇ,
60ರ ನಂತರ ಬೆವರುವುದು ಒಂದು ಲಕ್ಷಣ ಎಂಬುವುದು ಒಳ್ಳೆಯ ಸುದ್ದಿ. ಕಡಿಮೆ ತಿಳಿದಿರುವ 3ನೇ ಲಕ್ಷಣ ಏನೆಂದರೆ, ನಾವು ವಯಸ್ಸಾದಂತೆ ನಮ್ಮ ಚರ್ಮದ ಕೆಳಗಿರುವ ಬೆವರು ಗ್ರಂಥಿಗಳು ಸಂಕುಚಿತಗೊಳ್ಳಲು ಪ್ರಾರಂಭಿಸುತ್ತವೆ ಅಥವಾ ಚಟುವಟಿಕೆಯನ್ನು ಕಡಿಮೆ ಮಾಡುತ್ತವೆ. ಇದರಿಂದಾಗಿಯೇ ಅನೇಕ ವಯಸ್ಸಾದ ವೃದ್ಧರು ಶಾಖದಲ್ಲಿಯೂ ಬೆವರು ಸುರಿಸುವುದಿಲ್ಲ. ಇದು ಎಚ್ಚರಿಕೆಯ ಸಂಕೇತವಾಗಿದೆ. ಎಂದರೆ ದೇಹದ ತಂಪಾಗಿಸುವ ವ್ಯವಸ್ಥೆಯು ವಿಫಲಗೊಳ್ಳುತ್ತಿದೆ. ಇದು ಶಾಖದ ಹೊಡೆತದ ಅಪಾಯವನ್ನು ಹೆಚ್ಚಿಸುತ್ತದೆ. ಆದರೆ ನೀವು ಸ್ವಲ್ಪ ವೇಗವಾಗಿ ಓಡಲು ಪ್ರಯತ್ನಿಸಿದರೆ, ನೀವು ಬೆಟ್ಟ ಹತ್ತುತ್ತಿದ್ದರೆ, ನೀವು ಮನೆ ಗುಡಿಸುತ್ತಿದ್ದರೆ ಅಥವಾ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದರೆ ಮತ್ತು ನೀವು ಬೆವರು ಸುರಿಸುತ್ತಿದ್ದರೆ, ಅದು ಸಂತೋಷ ಪಡಬೇಕಾದ ವಿಷಯ. ಇದರ ಅರ್ಥ ನಿಮ್ಮ ದೇಹವು ತನ್ನ ತಾಪಮಾನವನ್ನು ಹೇಗೆ ನಿಯಂತ್ರಿಸಬೇಕೆಂದು ತಿಳಿದಿದೆ. ನಿಮ್ಮ ಚರ್ಮದ ರಂಧ್ರಗಳು ತೆರೆದಿರುತ್ತವೆ ಮತ್ತು ಮುಖ್ಯವಾಗಿ ಬೆವರು ಬಿಡುಗಡೆಯಾಗುತ್ತದೆ. ದೇಹದಿಂದ ವಿಷಕಾರಿ ವಸ್ತುಗಳು ಹೊರಹಾಕಲ್ಪಡುತ್ತವೆ. ಆದ್ದರಿಂದ ಮುಂದಿನ ಬಾರಿ ನೀವು ನಡೆಯಲು ಹೋದಾಗ ನಿಮ್ಮ ಬಟ್ಟೆ ಒದ್ದೆಯಾದರೆ ನೀವು ಚಿಂತಿಸಬೇಡಿ. ನಿಮ್ಮ ಆಂತರಿಕ ವ್ಯವಸ್ಥೆ ಇನ್ನೂ ಚೆನ್ನಾಗಿದೆ ಎಂಬುದಕ್ಕೆ ಇದು ಪುರಾವೆಯಾಗಿದೆ. ನೀವು ಬೆಳಗ್ಗೆ ಎದ್ದಾಗ ಏನಾಗುತ್ತದೆ ಎಂಬುದರ ಬಗ್ಗೆ ಮಾತನಾಡೋಣ. ನಮಗೆ ಹೆಚ್ಚು ತೊಂದರೆ ಕೊಡುವುದು ಕೀಲು ನೋವು ಅಥವಾ ಬಿಗಿತ. ಬೆಳಗ್ಗೆ ಎದ್ದೇಳುವುದು ಒಂದು ಕಾಯಿಲೆಯೇ ಅಥವಾ ಅದು ಮೂಲ ಕಾರಣವೇ? ನಾವು ವಯಸ್ಸಾದಂತೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಗಿತ ಅನುಭವಿಸುವುದು ಸಾಮಾನ್ಯ. ಚಳಿಗಾಲದಲ್ಲಿ ನಮ್ಮ ಕಾರುಗಳು ಸ್ಟಾರ್ಟ್ ಆಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಅದರಲ್ಲೂ ನಾವು ಮನುಷ್ಯರು. ಆದರೆ ಚೇತರಿಕೆಯ ಸಂಕೇತವೆಂದರೆ ಬಿಗಿತದ ಅನುಪಸ್ಥಿತಿ ಇಲ್ಲ, ಬದಲಾಗಿ ಬಿಗಿತದ ತ್ವರಿತ ಪರಿಹಾರ. ನೀವು ನಿದ್ರೆಯಿಂದ ಎಚ್ಚರಗೊಂಡರೆ ಅಥವಾ ನೀವು ಬಹಳ ಹೊತ್ತು ಕುರ್ಚಿಯಲ್ಲಿ ಕುಳಿತ ನಂತರ ಎದ್ದೇಳುತ್ತೀರಿ ಮತ್ತು ಮೊದಲಿಗೆ ನಿಮಗೆ ಬಿಗಿತದ ಅನುಭವ ಆಗುತ್ತದೆ. ಆದರೆ 1 ಅಥವಾ 2 ನಿಮಿಷ ನಡೆದಾಡಿದ ನಂತರ ಬಿಗಿತ ಮಾಯವಾಗುತ್ತದೆ ಮತ್ತು ದೇಹವು ಸಡಿಲಗೊಳ್ಳುತ್ತದೆ. ಇದು ಅತ್ಯುತ್ತಮ ಆರೋಗ್ಯದ ಸಂಕೇತವಾಗಿದೆ. ಇದರ ಅರ್ಥ ನಿಮ್ಮ ಕೀಲುಗಳು 30ರಿಂದ 40 ನಿಮಿಷಗಳ ಕಾಲ ಸಿಲುಕಿಕೊಂಡರೆ ನಿಮಗೆ ವೈದ್ಯರ ಅಗತ್ಯವಿದೆ. ಆದರೆ ನೀವು 2 ನಿಮಿಷಗಳಲ್ಲಿ ಬೆಚ್ಚಗಾಗಿದ್ದರೆ ನಿಮಗೆ ಸಂಧಿವಾತದ ಅಪಾಯವಿದೆ. ಇಂತಹ ಗಂಭೀರ ಸಮಸ್ಯೆಗಳನ್ನು ನಿವಾರಿಸುತ್ತಿದ್ದೇವೆ. ದೇಹದ ಬಗ್ಗೆ ಸಾಕು. ಈಗ ಮನಸ್ಸಿನ ಬಗ್ಗೆ ಮಾತನಾಡೋಣ. ಜೀವನವು ನಿಮ್ಮ ಜೀವಿತಾವಧಿಯನ್ನು ಕಡಿಮೆ ಮಾಡಬಹುದೇ ಅಥವಾ ಹೆಚ್ಚಿಸಬಹುದೇ? ನಮ್ಮ 5ನೇ ಅಂಶವು ನಿಮ್ಮ ಹೃದಯ ಮತ್ತು ಹಾರ್ಮೋನುಗಳಿಗೆ ನೇರವಾಗಿ ಸಂಬಂಧಿಸಿದೆ. ಜನರನ್ನು ಭೇಟಿಯಾಗುವುದು. ಜಪಾನಿನಲ್ಲಿ ಓಕಿನಾವಾ ಎಂಬ ಸ್ಥಳವಿದೆ. ಅಲ್ಲಿ ಜನರು 100 ವರ್ಷಗಳಿಗೂ ಹೆಚ್ಚು ಕಾಲ ವಾಸಿಸುತ್ತಿದ್ದಾರೆ. ಅವರ ರಹಸ್ಯ ಆಹಾರ ಮತ್ತು ಪಾನೀಯವಲ್ಲ, ಬದಲಾಗಿ ಅವರು ಬೆರೆಯುತ್ತಾರೆ. 60ರ ನಂತರವೂ ನೀವು ಒಂಟಿಯಾಗಿ ಕೋಣೆಯಲ್ಲಿ ಬಂದಿಯಾಗಿರಲು ಇಷ್ಟಪಡದಿದ್ದರೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಫೋನ್ನಲ್ಲಿ ಮಾತನಾಡಲು ಬಯಸಬಹುದು. ಉದ್ಯಾನವನಕ್ಕೆ ಹೋಗಿ ಅಕ್ಕಪಕ್ಕದವರೊಂದಿಗೆ ಹರಟೆ ಹೊಡೆಯುವುದು ಅಥವಾ ಕುಟುಂಬ ಕಾರ್ಯಗಳಲ್ಲಿ ಭಾಗವಹಿಸುವುದು ಖುಷಿ ಕೊಟ್ಟರೂ ಅದು ಕೇವಲ ಟೈಮ್ ಪಾಸ್ ಅಲ್ಲ. ನಿಮ್ಮ ದೇಹವು ಸಂತೋಷದ ಹಾರ್ಮೋನುಗಳನ್ನು ಸರಿಯಾದ ಸಮತೋಲನವನ್ನು ಹೊಂದಿವೆ ಎಂಬುದಕ್ಕೆ ಪುರಾವೆಯಾಗಿವೆ. ನಾವು ಜನರನ್ನು ಭೇಟಿ ಆದಾಗ ನಮ್ಮ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಖಿನ್ನತೆ ನುಸುಳುವುದಿಲ್ಲ. ಒಂಟಿತನವು ಧೂಮಪಾನದಷ್ಟೇ ಅಪಾಯಕಾರಿ ಎಂದು ವೈದ್ಯಕೀಯ ವಿಜ್ಞಾನ ಹೇಳುತ್ತದೆ. ಹಾಗಾಗಿ ನೀವು ಜನರ ಸುತ್ತಲೂ ಇರಬೇಕು ಎಂದು ಭಾವಿಸಿದರೆ ನೀವು ಮಾನಸಿಕವಾಗಿ ಆರೋಗ್ಯವಾಗಿ ಇರುತ್ತೀರಿ. ಅದು ನಿಮ್ಮ ಆಯುಷ್ಯಕ್ಕೆ ವರ್ಷಗಳನ್ನು ಸೇರಿಸಬಹುದು. ನಾವು ಈಗ ಕೊನೆಯ ಅತ್ಯಂತ ಮುಖ್ಯವಾದ ಹಂತವನ್ನು ತಲುಪಿದ್ದೇವೆ. ಅದು ನಿಮ್ಮ ದೇಹದೊಳಗೆ ನಡೆಯುವ ಪ್ರತಿಯೊಂದು ಚಟುವಟಿಕೆಯನ್ನು ಪ್ರತಿಬಿಂಬಿಸುವ ಕನ್ನಡಿ. ಅದು ಸರಿಯಾಗಿದ್ದರೆ ಎಲ್ಲವೂ ಸರಿಯಾಗಿದೆ. ನಮ್ಮ 6ನೇ ಮತ್ತು ಹೆಚ್ಚು ಕೇಳಿರದ ಚಿಹ್ನೆ ಕಣ್ಣುಗಳು ಮತ್ತು ಚರ್ಮದಲ್ಲಿನ ಜೀವ. 60ರ ನಂತರ ನಾವು ಆಗಾಗ್ಗೆ ಚರ್ಮವು
ಮಸುಕಾಗುವುದನ್ನು ಮತ್ತು ಕಣ್ಣುಗಳು ಮಸುಕಾಗುವುದನ್ನು ಅಥವಾ ಹಳದಿ ಬಣ್ಣಕ್ಕೆ ತಿರುಗುವುದನ್ನು ನೋಡುತ್ತೇವೆ. ಆದರೆ ನಿಮ್ಮ ಕಣ್ಣುಗಳು ಹೊಳೆಯುತ್ತಿದ್ದರೆ, ವಿಶೇಷವಾಗಿ ಕಣ್ಣುಗಳ ಬಿಳಿ ಭಾಗವು ಸ್ಪಷ್ಟವಾಗಿದ್ದು ನಿಮ್ಮ ಚರ್ಮವು ತುಂಬಾ ಒಣಗಿಲ್ಲ ಅಥವಾ ಚಕ್ಕೆಗಳಂತೆ ಕಾಣಿಸದಿದ್ದರೆ ಅದು ಒಂದು ದೊಡ್ಡ ಸಾಧನೆ. ಏಕೆಂದರೆ ನಿಮ್ಮ ಕಣ್ಣುಗಳಲ್ಲಿನ ಹೊಳಪು ನಿಮ್ಮ ಯಕೃತ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ನಿಮಗೆ ರಕ್ತಹೀನತೆ ಇಲ್ಲ ಎಂದು ಸೂಚಿಸುತ್ತದೆ. ನಿಮ್ಮ ಚರ್ಮವು ಸ್ವಲ್ಪ ತೇವಾಂಶ ಅಥವಾ ಹೊಳಪನ್ನು ಉಳಿಸಿಕೊಂಡರೆ ನೀವು ನಿರ್ಜಲೀಕರಣಗೊಂಡಿಲ್ಲ ಎಂಬುದಕ್ಕೆ ಇದು ಪುರಾವೆಯಾಗಿದೆ. 60ರ ನಂತರ ನಿಮ್ಮ ದೇಹವು ನೀರನ್ನು ಕಳೆದುಕೊಳ್ಳುತ್ತದೆ. ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ನಿಮ್ಮ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಇದು ನಿಮ್ಮ ಮೂತ್ರಪಿಂಡಗಳ ಮೇಲೆ ಪರಿಣಾಮ ಬೀರುತ್ತದೆ. ಅದರಲ್ಲೂ ನಿಮ್ಮ ಚರ್ಮವು ಹೊಳೆಯುತ್ತಿದ್ದರೆ ನಿಮ್ಮ ಆರೋಗ್ಯವು ಸುಧಾರಿಸುತ್ತಿದೆ ಎಂದರ್ಥ. ನಿಮ್ಮ ಪೋಷಣೆ ಮತ್ತು ಜಲಸಂಚಯನ ಮಟ್ಟಗಳು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿವೆ. ಈ ಚಿಹ್ನೆಗಳು ನೀವು ನಿಮ್ಮ ಶಾಂತತೆಯನ್ನು ಕಳೆದುಕೊಳ್ಳುತ್ತಿಲ್ಲ ಎಂದು ಸೂಚಿಸುತ್ತದೆ. ಬದಲಿಗೆ ನಿಮ್ಮ ದೇಹವು ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಳ್ಳುತ್ತಿದೆ. ಇದು ದೀರ್ಘಾಯುಷ್ಯದ ಅತ್ಯಂತ ಗೋಚರ ಪುರಾವೆಯಾಗಿದೆ. ಆದ್ದರಿಂದ ಸ್ನೇಹಿತರೆ, ಈ 6 ಲಕ್ಷಣಗಳು ನಿಮ್ಮಲ್ಲಿದ್ದರೂ ನೀವು ಅನಾರೋಗ್ಯದಿಂದ ಬಳಲುತ್ತಿಲ್ಲ, ಆದರೆ ಸೂಪರ್ ಫಿಟ್ ಎಂದು ಕಿರುಚುವ ಗಮನಿಸದ ಚಿಹ್ನೆಗಳು: ಬಲವಾದ ಹಿಡಿತ, ಮೋಸಗಾರನಲ್ಲ, ನಿಷ್ಠಾವಂತ, ನೆನಪು, ಶ್ರಮದಿಂದ ಬೆವರುವುದು, ಬೇಗನೆ ಚೇತರಿಸಿಕೊಳ್ಳುವುದು, ಪ್ರೀತಿ ಪಾತ್ರರನ್ನು ನೋಡುವ ಬಯಕೆ ಮತ್ತು ಹೊಳೆಯುವ ಕಣ್ಣುಗಳು ಮತ್ತು ಚರ್ಮ. ಈಗ ನೀವು ನಮಗೆ ಕೇಳಬಹುದು, ಈ 6 ಲಕ್ಷಣಗಳಲ್ಲಿ ನಿಮ್ಮಲ್ಲಿ ಎಷ್ಟು ಗುಣಲಕ್ಷಣಗಳಿವೆ ಎಂದು. ಪ್ರಾಮಾಣಿಕವಾಗಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನಿಮ್ಮಲ್ಲಿ 3 ಸಹ ಇದ್ದರೂ ನೀವು ತುಂಬಾ ಒಳ್ಳೆಯವರು ಮತ್ತು ನಿಮ್ಮಲ್ಲಿ 6 ಇದ್ದರೆ ನಮಗೆ ಸ್ಫೂರ್ತಿ. ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾದ ವೃದ್ಧರಿದ್ದರೆ ದಯವಿಟ್ಟು ಈ ವಿಡಿಯೋ ಅವರೊಂದಿಗೆ ಹಂಚಿಕೊಳ್ಳಿ. ಅವರಿಗೆ ಇದು ಅರ್ಥವಾಗುತ್ತದೆ. ಅವರು ಎಷ್ಟು ಫಿಟ್ ಎಂದು ತೋರಿಸಲು. ಈ ಆತ್ಮವಿಶ್ವಾಸವೇ ಅವರಿಗೆ ನಿಜವಾದ ಔಷಧ. ಸ್ನೇಹಿತರೆ, ಜೀವನದಲ್ಲಿ ಸಂತೋಷವಾಗಿರಿ, ನೆಮ್ಮದಿಯಿಂದ ಜೀವನ ನಡೆಸಿ ಮತ್ತು ನಿಮ್ಮ ದೇಹದ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಿ. ಆ ದೇವರು ನಿಮಗೆ ಆರೋಗ್ಯ, ಅಂತಸ್ತು, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.